ಅಂದರೆ ಅವರಿಬ್ಬರನ್ನ ಮೀಟ್ ಆಗುವಂತ ಮಾಡಿದ್ರೆ ನನಗೆ ಆ ರಾಕ್ಷಸನ ಕಾಟ ತಪ್ಪುತ್ತೆ ಅಂತ ಗೊಣಗಿದ್ಲು ಆರಾಧ್ಯ. ಶಟ್ ಅಪ್, ಹೀಗೆ ಯಾವುದಾದ್ರೂ ಒಂದು ಕೆಲ್ಸಕ್ಕೆ ಬಾರ್ದು ಕೆಲಸ ಮಾಡು, ಅವ್ನಿಗೆ ಮೈ ಉರಿಯುತ್ತೆ, ಅದು ನಿನ್ನ ತಿಕ್ಲತನ ಸರಿ ಆಗುತ್ತೆ ಅಂತ ಕೋಪದಿಂದ ಅಂದ್ಲು ಕಾವ್ಯ. ಅಷ್ಟೇ ಅಂತೀಯಾ ಅಂತ ಆರಾಧ್ಯ ಅನ್ನತ್ಲೆ. ಏಯ್ ಇನ್ನೂ ಡೌಟಾ ಅಂತ ಕಿರಿಕಿರಿಯಿಂದ ಹೇಳಿದ್ಲು ಕಾವ್ಯ. ಇದು ಹೀಗೆಲ್ಲಾಗಿ ನಿನ್ನೆ ರೆಸ್ಟೋರೆಂಟ್ನಲ್ಲಿ ಅಧಿರಾಜ್ ವರ್ಮಾ ಬಿಹೇವಿಯರ್ಗೆ ತಲೆ ತಗ್ಗಿಸದಂತಾಗಿ ಅಲ್ಲಿಂದ ಹೊರಗಡೆ ಬಂದುಬಿಟ್ಟಿದ್ಲು ಶ್ರಾವ್ಯ. ಆದರೆ ಆ ಇಬ್ಬರ ನಡವಳಿಕೆ ಏನೋ ವ್ಯತ್ಯಾಸ ಆಗಿದೆ ಅಂತ ಗಮನಿಸಿದ್ಲು. ಆ ವಿಷಯ ಏನಂತ ತಿಳ್ಕೊಳ್ಳೋ ಆತುರದಿಂದ ನಿನ್ನೆಯಿಂದ ಇಂದಿನವರೆಗೂ ಆರಾಧ್ಯಳಿಗೆ ಎಷ್ಟೋ ಮೆಸೇಜಸನ್ನು ಮಾಡಿದ್ಲು. ಬಟ್ ಒಂದಕ್ಕೂ ಆಕೆಯಿಂದ ರಿಪ್ಲೈ ಬಾರದೇ ಇರೋದ್ರಿಂದ ಕೋಪದಿಂದ ತತ್ತರಿಸಿ ಹೋದ್ಲು. ಶಟ್, 2 ದಿನದಿಂದ ಅವಳನ್ನು ಫಾಲೋ ಮಾಡಿದೆ, ಆದರೆ ಅವಳು ಅಧಿರಾಜ್ ವರ್ಮಾ ಪ್ಯಾಲೇಸ್ನಲ್ಲಿರ್ತಾಳೆ ಅಂತ ಗೊತ್ತಾಗಲಿಲ್ಲ. ನಿಜಕ್ಕೂ ಅವಳು ಯಾಕೆ ಅಲ್ಲಿದ್ದಾಳೆ? ಮಾತುಗಳಲ್ಲಿ ಸಿಲುಕಿಸಿ ಪ್ಲ್ಯಾನ್ ಮಾಡಿದ್ರೆ ಆ ಪ್ಲ್ಯಾನ್ಸ್ ಫ್ಲಾಪ್ ಆಗೋಯ್ತು. ನಿಜಕ್ಕೂ ಏನು ಹೇಳಿ ಆ ಆರಾಧ್ಯ ಇವನನ್ನು ಬುಟ್ಟಿಗೆ ಹಾಕ್ಕೊಂಡಿದ್ದಾಳೆ ಅಂತ ಕೋಪದಿಂದ ಉರಿತಾ ಕೈಯಲ್ಲಿದ್ದ ಮೊಬೈಲನ್ನು ಬಿಸಾಡಿದ್ಲು. ಛೇ, ನಿಜಕ್ಕೂ ಇದೆಲ್ಲ ಆರಾಧ್ಯ ಬೇಕಂತಾನೆ ಮಾಡ್ತಿದ್ದಾಳೆ. ಅಷ್ಟು ಈಸಿಯಾಗಿ ಅವಳ ಟ್ರ್ಯಾಪ್ನಲ್ಲಿ ಹೇಗೆ ಬಿದ್ದುಬಿಟ್ಟೆ? ನನ್ನ ಅವಮಾನಿಸೋದಕ್ಕಾಗಿಯೇ ಆ ರೆಸ್ಟೋರೆಂಟ್ಗೆ ನನ್ನ ಇನ್ವೈಟ್ ಮಾಡಿದ್ದಾಳೆ. ಹೇಳ್ತೀನಿ, ಅವಳ ಕಥೆನ ಮುಗಿಸ್ತೀನಿ ಅಂತ ಹೇಳ್ತಾ ಪ್ಲ್ಯಾನ್ಗಳನ್ನ ಮಾಡೋದರಲ್ಲಿ ಬ್ಯುಸಿ ಆದಳು ಶ್ರಾವ್ಯ. ಕಾಲೇಜ್ನಲ್ಲಿ ಆರಾಧ್ಯಳಿಗೆ ಕ್ಲಾಸ್ ಮೇಲೆ ಇಂಟ್ರೆಸ್ಟ್ ಬಾರದೇ ಇರೋದ್ರಿಂದ ಲಂಚ್ ಆದ ತಕ್ಷಣವೇ ಪ್ಯಾಲೇಸ್ಗೆ ಬಂದು ಮಂಪರಿನಲ್ಲಿ ನಿದ್ರಿಸಿದ್ಲು. ಆಕೆಗೆ ಎಚ್ಚರವಾಗುವಷ್ಟರಲ್ಲಿ ಈವ್ನಿಂಗ್ ಆಗ್ತಿತ್ತು. ಎದ್ದ ತಕ್ಷಣವೇ ಹಸಿವಾಗಿದ್ದರಿಂದ ಏನಾದರೂ ತಿನ್ನೋಣ ಅಂತ ಮೆಟ್ಟಿಲು ಇಳಿತಿದ್ದ ಆರಾಧ್ಯ ಒಳಗಡೆ ಎಂಟರ್ ಆಗ್ತಿದ್ದ ಮೋಹಿತ್ನನ್ನು ನೋಡಿ ಆಶ್ಚರ್ಯಪಟ್ಲು. ಅದೇ ಟೈಮ್ನಲ್ಲಿ ಆರಾಧ್ಯಳನ್ನು ನೋಡಿದ ಮೋಹಿತ್ ಮುಖ ಸೀರಿಯಸ್ ಆಗಿ ಬದಲಾಯಿತು. ಅವಳನ್ನ ತೀಕ್ಷ್ಣವಾಗಿ ನೋಡ್ತಾ ಒಳಗಡೆ ಬಂದ. ಪ್ಯಾಲೇಸ್ ಮ್ಯಾನೇಜರ್ ರವಿ ಅವನಿಗೆ ಎದುರಾಗಿ ಹೋಗಿ, ಹಲೋ ಸರ್, ಹೇಗಿದ್ದೀರಾ ಅಂತ ಮರ್ಯಾದೆಯಿಂದ ವಿಶ್ ಮಾಡ್ದ. ಫೈನ್ ಅಂತ ಅಲ್ಲಿದ್ದ ಸೋಫಾದಲ್ಲಿ ಕೂತ ಮೋಹಿತ್, ಸರ್, ಅದು ಅಧಿರಾಜ್ ವರ್ಮಾ ಅವರು ಇನ್ನೂ ಬಂದಿಲ್ಲ, ಏನಾದರೂ ಹೇಳಬೇಕಾ ಅಂತ ವಿನಯದಿಂದ ಕೇಳಿದ ರವಿ. ನಾನು ಬಂದಿದ್ದು ಅಧಿರಾಜ್ ವರ್ಮಾಗಾಗಿ ಅಲ್ಲ ಅಂತ ಆರಾಧ್ಯಳನ್ನೇ ನೋಡ್ತಾ ಸೀರಿಯಸ್ ಆಗಿ ಅಂದ ಅವನು ಹೇಳಿದ್ದಕ್ಕೆ ಆರಾಧ್ಯಳ ಜೊತೆಗೆ ರವಿ ಕೂಡ ಶಾಕ್ ಆದ. ಮೋಹಿತ್ ತನ್ನ ಕಡೆ ಸೀರಿಯಸ್ ಆಗಿ ನೋಡ್ತಿದ್ರೆ ಇರಿಟೇಷನ್ ಆಗಿ ಕಿಚನ್ ಒಳಗಡೆ ಹೊರಟು ಹೋದ್ಲು ಆರಾಧ್ಯ. ಅವಳನ್ನು ತೀಕ್ಷ್ಣವಾಗಿ ನೋಡ್ತಾ ಸೋಫಾದಲ್ಲಿ ಕಾಲಿನ ಮೇಲೆ ಕಾಲು ಹಾಕೊಂಡು ಕೂತ. ಟೀ ಅಥವಾ ಕಾಫಿ ಏನಾದರೂ ತರಬೇಕಾ ಅಂತ ರವಿ ವಿನಯದಿಂದ ಕೇಳಲಾಗಿ ಬ್ಲ್ಯಾಕ್ ಟೀ ತರೋದಕ್ಕೆ ಹೇಳಿದ ಮೋಹಿತ್. ಓಕೆ ಸರ್ ಅಂತ ಟೀ ತರುವಂತೆ ಮೇಡ್ ಕಡೆ ನೋಡ್ದ ರವಿ. ಮತ್ತೊಂದೆಡೆ ಕಿಚನ್ ಒಳಗಡೆ ಬಂದು ಆರಾಧ್ಯಳನ್ನು ನೋಡಿ, ನೀವೇನು ಮೇಡಮ್ ಇಲ್ಲಿಗೆ ಬಂದಿದ್ದೀರಿ, ಏನು ಬೇಕೋ ಹೇಳಿದರೆ ನಾನೇ ತಂದು ಕೊಡ್ತಿದ್ದೆ ಅಲ್ವಾ ಅಂತ ಕಂಗಾಲಾಗಿ ಕೇಳಿದ್ಲು ಸಾವಿತ್ರಿ. ಯಾಕೆ ಅಷ್ಟೊಂದು ಕಂಗಾಲಾಗ್ತಾ ಇದ್ದೀರಾ? ನನಗೆ ಹಸಿವಾಯಿತು, ಏನಾದರೂ ತಿನ್ನೋಣ ಅಂತ ಬಂದೆ ಅಷ್ಟೇ ಅಂತ ನಾರ್ಮಲ್ ಆಗಿ ಹೇಳಿದ್ಲು ಆರಾಧ್ಯ. ಆ ಮಾತಿಗೆ 10 ಮಿನಿಟ್ಸ್ ಮೇಡಮ್ ಅಂತ ಸ್ಯಾಂಡ್ವಿಚನ್ನು ಟೋಸ್ಟ್ ಮಾಡಲು ಶುರು ಮಾಡಿದ್ಲು ಸಾವಿತ್ರಿ. ಅಲ್ಲೇ ಇದ್ದ ಚೇರ್ನಲ್ಲಿ ಕೂತು ಸಾವಿತ್ರಿ ಸ್ಯಾಂಡ್ವಿಚ್ ಹೇಗೆ ಮಾಡ್ತಿದ್ದಾಳೆ ಅಂತ ಗಮನಿಸ್ತಾ ಇದ್ದಾಳೆ ಆರಾಧ್ಯ. ಮತ್ತೊಬ್ಬ ಮೇಡ್ ಬ್ಲ್ಯಾಕ್ ಟೀ ಪ್ರಿಪೇರ್ ಮಾಡ್ತಿದ್ರೆ ಅದು ಆಯ್ತಾ ಇಲ್ವಾ ಅಂತ ನೋಡಲು ರವಿ ಅಲ್ಲಿಗೆ ಬಂದ. ಆಗಲೇ ಸ್ಯಾಂಡ್ವಿಚ್ ತಿಂತಿದ್ದ ಆರಾಧ್ಯಳ ಬುದ್ಧಿಯಲ್ಲಿ ಒಂದು ತುಂಟ ಆಲೋಚನೆ ಹೊಳಿತು. ರವಿಗೆ ತಿಳಿಯದಂತೆ ಸೈಲೆಂಟಾಗಿ 1 ಸ್ಪೂನ್ ಉಪ್ಪನ್ನು ಬ್ಲ್ಯಾಕ್ ಟೀಯಲ್ಲಿ ಮಿಕ್ಸ್ ಮಾಡಿಬಿಟ್ಲು. ಏನು ಅರಿಯದವಳಂತೆ ಕೂತ್ಲು. ಇದೇನು ತಿಳಿಯದ ರವಿ ಆ ಬ್ಲ್ಯಾಕ್ ಟೀಯನ್ನು ತೆಗೆದುಕೊಂಡು ಹೋಗಿ ಮೋಹಿತ್ಗೆ ಕೊಟ್ಟ. ಆ ಕಪ್ ತೆಗೆದುಕೊಂಡು 1 ಸಿಪ್ ಮಾಡುತ್ತೆ ಮೋಹಿತ್ ಏನು ಮಾತಾಡದೆ ಸೈಲೆಂಟಾಗಿ ಉಳಿದುಬಿಟ್ಟ. ಅವನಿಗೆ ಸ್ವಲ್ಪ ದೂರದಲ್ಲೇ ಕಿಚನ್ ಎಂಟ್ರೆನ್ಸ್ನಲ್ಲಿ ನಿಂತು ಅವನು ನೀಡೋ ಎಕ್ಸ್ಪ್ರೆಷನ್ಗಾಗಿ ವೆಯ್ಟ್ ಮಾಡ್ತಿದ್ದಾಳೆ ಆರಾಧ್ಯ. ಕೆಲವು ಕ್ಷಣಗಳ ನಂತರ ಇಂಟ್ರೆಸ್ಟಿಂಗ್ ಅಂತ ಅವನ ಬಾಯಿಂದ ಬಂದ ಮಾತನ್ನು ಕೇಳಿ ಶಾಕ್ ಆದ್ಲು ಆರಾಧ್ಯ. ನಿಜಕ್ಕೂ ಇವನಿಗೇನಾದರೂ ಹುಚ್ಚ? ಯಾರಾದರೂ ಬ್ಲ್ಯಾಕ್ ಟೀಯಲ್ಲಿ ಉಪ್ಪು ಕರಗಿಸಿದ್ರೆ ಹೇಗೆ ಕುಡಿತಾರೆ? ಖಂಡಿತ ಬೇರೆ ಗ್ರಹದಿಂದ ಬಂದಿರ್ತಾನೆ.
ಅಂತ ಅಂದ್ಕೊಂಡು ಮತ್ತೆ ಕಿಚನ್ ಒಳಗಡೆ ಹೊರಟು ಹೋದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಆರಾಧ್ಯಳಿಗೆ ಹಾಲ್ನಲ್ಲಿ ಸೋಫಾ ಖಾಲಿಯಾಗಿ ಕಾಣಿಸೋದ್ರಿಂದ ರವಿಯನ್ನು ಕರೆದು, ಮಿಸ್ಟರ್ ಮೋಹಿತ್ ಎಲ್ಲಿಗೆ ಹೋದರು ಅಂತ ಕೇಳಿದ್ಲು. ಹೊರಟು ಹೋದ್ರು ಅಂತ ಅವನು ಹೇಳಿದ್ಲೆ. ಟೀ ಕುಡಿದ್ರಾ ಅಂತ ಮರಳಿ ಪ್ರಶ್ನಿಸಿದ್ಲು ಆರಾಧ್ಯ. ಅರ್ಧ ಕುಡಿದು ಬಿಟ್ಟು ಹೋದರು ಅಂತ ಹೇಳ್ದ ರವಿ. ನಂತರ ತನ್ನ ರೂಮಿಗೆ ಹೋದ ಆರಾಧ್ಯ ಬೆಡ್ ಮೇಲೆ ಕೂತು ಆಲೋಚಿಸ್ತಾ ಆ ಕಳ್ಳ ಮುಖದವನ ರಿಯಾಕ್ಷನ್ ನೋಡೋಣ ಅಂತ ವೆಯ್ಟ್ ಮಾಡಿದ್ರೆ ಹೇಳ್ದೆ ಕೇಳದೆ ಹೊರಟೋದ್ನಲ್ಲ, ಯಾಕಿರಬಹುದು? ಒಂದೊಮ್ಮೆ ಈ ವಿಷಯ ಅಧಿರಾಜ್ ವರ್ಮಾಗೆ ಹೇಳ್ತಾನಾ ಅಂತ ಕಂಗಾಲಾಗಂದ್ಕೊಂಡ್ಳು. ಆದರೂ ಮಾಡಿದ್ದು ನಾನು ಅಂತ ಅವನಿಗೆ ಗೊತ್ತಿಲ್ಲ ಅಲ್ವಾ, ಮತ್ತು ಯಾಕೆ ಟೆನ್ಷನ್ ಯಾಕೆ? ಬಟ್ ಏನು ಅಂದೆ ಹಾಗೆ ಸೈಲೆಂಟಾಗಿ ಹೊರಟು ಹೋಗೋದು ಸ್ವಲ್ಪ ಆಶ್ಚರ್ಯ ತಂದಿದೆ. ಸರಿ ಬಿಡು ಅಂದ್ಕೊಂಡು ಬುಕ್ಸ್ ತೆಗೆದು ಓದೋದ್ರಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಹೊಟ್ಟೆ ಫುಲ್ಲಾಗಿರೋದ್ರಿಂದ ಓದುತ್ತಲೇ ನಿದ್ರೆಗೆ ಜಾರ್ಕೊಂಡ್ಳು. ಸೋಮವಾರ ಕಾಲೇಜ್ಗೆ ಹೋಗ್ತಿದ್ದ ಆರಾಧ್ಯಳಿಗೆ ಕರೆಕ್ಟಾಗಿ ಒಳಗಡೆ ಹೋಗೋ ಟೈಮ್ನಲ್ಲಿ ಫೋನ್ ರಿಂಗ್ ಆಯಿತು. ಒಂದು ಕ್ಷಣ ನಿಂತು ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ಶ್ರಾವ್ಯ ನೇಮ್ ನೋಡಿ, ಅಬ್ಬಾ ಬೆಳಿಗ್ಗೆ ಇವಳ ಜೊತೆ ಮಾತಾಡೋ ಮೂಡ್ ಹಾಳು ಮಾಡ್ಕೊಳ್ಳೋದು ಯಾಕೆ, ಆಮೇಲೆ ಮಾತಾಡೋಣ ಅಂತ ಕಾಲನ್ನು ಇಗ್ನೋರ್ ಮಾಡಿ ಒಳಗೆ ಹೋಗ್ತಿದ್ದ ಆರಾಧ್ಯಳನ್ನು ಹಿಂದಿನಿಂದ ಗಟ್ಟಿಯಾಗಿ ಕರೆದ್ಲು ಶ್ರಾವ್ಯ. ಆ ಕರೆ ಕೇಳಿದ್ಲೆ, ಈ ದೆವ್ವ ಇಲ್ಲಿಗೆ ಬಂದಿದೆಯಲ್ಲ ಅಂತ ಬೈದ್ಕೊಳ್ತಾ ಹಿಂದಕ್ಕೆ ತಿರುಗಿ, ಇಲ್ಲೇನು ಮಾಡ್ತಿದ್ಯಾ ಅಂತ ಕೇಳಿದ್ಲು ಆರಾಧ್ಯ. ಮೊನ್ನೆಯಿಂದ ನಿನಗೆ ಎಷ್ಟು ಬಾರಿ ಕಾಲ್ ಮಾಡಿದ್ರು ನೀನು ಯಾಕೆ ಕಾಲ್ನ ಲಿಫ್ಟ್ ಮಾಡ್ತಾ ಇಲ್ಲ, ಮೆಸೇಜ್ಗೂ ರಿಪ್ಲೈ ಕೊಡ್ತಿಲ್ಲ, ಏನಾದರೂ ಆಯಿತೋ ಏನೋ ಅಂತ ಕಂಗಾಲಾಯಿತು, ಅದಕ್ಕೆ ಇಲ್ಲಿಗೆ ಬಂದೆ ಅಂತ ಪಾಠ ಒಪ್ಪಿಸುವಂತೆ ಹೇಳಿದ್ಲು ಶ್ರಾವ್ಯ. ನನಗೆ ನಿನ್ನನ್ನು ಬಿಟ್ಟು ಇನ್ಯಾರೊಂದಿಗೂ ಸಮಸ್ಯೆ ಇಲ್ಲ, ನನಗೆ ಹೇಳು ಈಗ ಇಲ್ಲಿಗೆ ಯಾಕೆ ಬಂದೆ ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ಅವಳ ನಡವಳಿಕೆಗೆ ಮೈ ಉರಿತಾ ಇದ್ದರೂ ಅಗತ್ಯ ಇರೋದ್ರಿಂದ ತಡ್ಕೊಂಡು, ರೆಸ್ಟೋರೆಂಟ್ನಲ್ಲಿ ನನ್ನಿಂದ ನಿಮ್ಮಿಬ್ಬರಿಗೂ ಜಗಳ ಆಗಲಿಲ್ಲ ತಾನೇ, ನಿಜಕ್ಕೂ ನಿನ್ನನ್ನು ಕರೀದೇ ಇರಬೇಕಿತ್ತು ಅಂತ ಓವರ್ ಆ್ಯಕ್ಟಿಂಗ್ ಮಾಡಿದ್ಲು ಶ್ರಾವ್ಯ. ಅದನ್ನು ಕೇಳಿದ್ಲೆ ಆರಾಧ್ಯಳಿಗೆ ಮತ್ತಷ್ಟು ಕಿರಿಕಿರಿ ಆಯಿತು. ಶಟಾಪ್, ನಿನ್ನ ಪ್ಲ್ಯಾನ್ ಏನಂತ ನನಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅನ್ನುತ್ತಾ ನೇರವಾಗಿ ಶ್ರಾವ್ಯ ಕಣ್ಣುಗಳೊಳಗೆ ನೋಡಿದ್ಲು. ಅವಳ ಟೋನ್ನಲ್ಲಿದ್ದ ತೀವ್ರತೆಯನ್ನು ಅರ್ಥ ಮಾಡ್ಕೊಂಡು ಶ್ರಾವ್ಯ, ನಿಜಕ್ಕೂ ಯಾವುದರ ಬಗ್ಗೆ ಮಾತಾಡ್ತಾ ಇದೆಯಾ, ಪ್ಲ್ಯಾನ್ ಅಂದರೆ ಏನು ಅಂಥದ್ದೇನಿಲ್ಲ ಅನ್ನುತ್ತಾ ತಡಬಡಾಯಿಸಿದ್ಲು. ನಿನ್ನ ಆ್ಯಕ್ಟಿಂಗ್ ನನ್ನ ಹತ್ರ ಬೇಡ, ಚಿಕ್ಕಂದಿನಿಂದ ನೀನೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಈಗ ಸಡನ್ನಾಗಿ ಚೇಂಜ್ ಆಗಿ ಪ್ರೀತಿ ತೋರಿಸಿದ್ರೆ ಏನಕ್ಕೆ ಅಂತ ಆ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ಯಾ ಅಂತ ಕೇಳಿದ್ಲು ಆರಾಧ್ಯ. ಆಕೆ ಹಾಗೆ ಕೇಳಿದ್ದಕ್ಕೆ ಶಾಕ್ ಆದ ಶ್ರಾವ್ಯ ತನ್ನ ತಪ್ಪುಗಳನ್ನು ರಿಯಲೈಸ್ ಮಾಡ್ಕೊಂಡಿದ್ದರಿಂದಲೇ ಸಾರಿ ಹೇಳಿದ್ದೇನೆಂದು, ಅಷ್ಟೇ ಅಲ್ಲದೆ ತನಗೆ ಅಧಿರಾಜ್ ವರ್ಮಾ ಅಂದರೆ ಮೊದಲಿನಿಂದಲೂ ಕ್ರಶ್ ಇದೆ ಅಂತ ಹೇಳಿದ್ಲು. ಶಟಾಪ್, ನಿನ್ನ ಪ್ಲ್ಯಾನ್ಸ್ ಎಲ್ಲ ನನಗೆ ಗೊತ್ತು, ಇನ್ನೊಂದು ಬಾರಿ ನನ್ನನ್ನು ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಹಳ್ಳ ತೋಡಿ ಹೂತು ಹಾಕ್ಬಿಡ್ತೀನಿ ಅಂತ ಕೋಪದಿಂದ ಹೇಳಿ ಒಳಗಡೆ ಹೋಗಲು ಹಿಂತಿರುಗಿದ್ಲು ಆರಾಧ್ಯ. ಅಷ್ಟೇ, ಅತಿ ಕಷ್ಟದ ಮೇಲೆ ಅಲ್ಲಿವರೆಗೂ ಕೋಪವನ್ನು ತಡೆದಿದ್ದ ಶ್ರಾವ್ಯ ಆವೇಶದಿಂದ ತತ್ತರಿಸಿ ಹೋಗಿ, ನಾನು ಹೇಳ್ದಂತೆ ನೀನು ಮಾಡದಿದ್ರೆ ನಾನೇನು ಮಾಡ್ತೀನಿ ಅಂತ ನೀನು ನಿಜಕ್ಕೂ ಎಕ್ಸ್ಪೆಕ್ಟ್ ಮಾಡೋದಕ್ಕೂ ಸಾಧ್ಯ ಇಲ್ಲ ಅಂತ ಶ್ರಾವ್ಯ ಕೋಪದಿಂದ ಹೇಳಿದ್ಲು. ಆ ಮಾತಿಗೆ ಗೋ ಟು ಹೆಲ್ ಅಂತ ಆರಾಧ್ಯ ಅಂತಿದ್ದಂತೆ ಶ್ರಾವ್ಯ ಕೋಪದಿಂದ ಅವಳನ್ನು ಫೋರ್ಸಾಗಿ ರೋಡ್ ಮೇಲೆ ನೂಕಿದ್ರಿಂದ ಸಡನ್ನಾಗಿ ಆಗಲೇ ಒಂದು ಕಾರ್ ಬರೋದು, ಆರಾಧ್ಯ ಬಿದ್ದು ಹೋಗೋದು ಎರಡು ಒಂದೇ ಬಾರಿಗೆ ನಡೆದವು. ಆ ಬಿದ್ದ ಪೆಟ್ಟಿಗೆ ರಭಸವಾಗಿ ಅವಳ ತಲೆ ರೋಡ್ ಮೇಲೆ ಇದ್ದ ಕಾರಣ ಕಲ್ಲಿಗೆ ತಗಲಿ ರಕ್ತ ಸೋರಲು ಶುರುವಾಯಿತು. ಅದನ್ನು ನೋಡಿ ಶ್ರಾವ್ಯ ಕಂಗಾಲಾಗ್ತಾ ಆರಾಧ್ಯಳ ಹತ್ರ ಹೋಗಿ ಅವಳನ್ನು ಮೇಲೆತ್ತೋದಕ್ಕೆ ಟ್ರೈ ಮಾಡಿದ್ಲು. ಅಷ್ಟರಲ್ಲಿ ಜನರು ಸುತ್ತಲೂ ಸೇರಿ ಮೂವಿ ನೋಡುವಂತ ನೋಡಿದ್ರು. ಆದರೆ ಒಬ್ಬರೂ ಕೂಡ ಆರಾಧ್ಯಳನ್ನು ಹಾಸ್ಪಿಟಲ್ ಕರ್ಕೊಂಡು ಹೋಗೋ ಪ್ರಯತ್ನ ಮಾಡಲಿಲ್ಲ. ಮತ್ತೊಂದೆಡೆ ಕೆಳಗೆ ಬಿದ್ದಿದ್ದ ಆರಾಧ್ಯಳಿಗೆ ತಲೆ ಗಿರ್ರ ಅಂತ ತಿರುಗದಂತಾಗಿ ಪ್ರಜ್ಞೆ ಕಳ್ಕೊಂಡ್ಳು. ಇಷ್ಟರಲ್ಲಿ ಕಾರ್ ಡ್ರೈವರ್ ಆರಾಧ್ಯಳ ಹತ್ರ ಬಂದು ಅವಳ ಮುಖದ ಮೇಲೆ ನೀರು ಚಿಮುಕಿಸ್ತಾ, ಕಣ್ ತೆರೀರಿ ಮೇಡಮ್ ಅಂತ ಕರೀತಾ ಅವಳನ್ನು ಪ್ರಜ್ಞೆಗೆ ತರೋ ಪ್ರಯತ್ನವನ್ನು ಮಾಡ್ದ. ನಿಧಾನವಾಗಿ ಕಣ್ ತೆರೆದ ಆರಾಧ್ಯ
ಭಾರವಾಗಿರೋ ತಲೆಯನ್ನು ಗಟ್ಟಿಯಾಗಿಡ್ಕೊಂಡು ಸುತ್ತಲೂ ಅಯೋಮಯವಾಗಿ ನೋಡಿದ್ಲು. ಮೇಡಮ್, ಈಗ ನಿಮ್ಗೆ ಹೇಗಿದೆ? ಏನಾಯಿತು? ಯಾಕೆ ಬಿದ್ದಿರಿ ಅಂತ ಡ್ರೈವರ್ ಕಂಗಾಲಾಗಿ ಪ್ರಶ್ನೆಗಳ ಮೇಲೆ ಪ್ರಶ್ನೆಯನ್ನು ಹಾಕ್ದ. ನಾನು ಓಕೆ, ಆ ಹುಡುಗಿ ತಳ್ಳಿಬಿಟ್ಲು ಅಂತ ಶ್ರಾವ್ಯ ಕಡೆ ತೋರಿಸಿದ್ಲು. ತಕ್ಷಣ ಶ್ರಾವ್ಯ ಗಾಬರಿ ಆಗುತ್ತಾ ಅಚಾತುರ್ಯದಿಂದ ನಡೆದು ಹೋಯಿತು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ಆರಾಧ್ಯಳನ್ನು ಮೇಲೆತ್ತಿ ತನ್ನ ಕಾರ್ನಲ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ಲು. ಸ್ವಲ್ಪ ಸಮಯದ ನಂತರ ತಲೆಗೆ ಕಟ್ಟು ಹಾಕಿಸ್ಕೊಂಡು ನೀರಸವಾಗಿ ಕೂತಿದ್ದ ಆರಾಧ್ಯಳನ್ನು ನೋಡ್ತಾ ಹವರ್ಯು ಅಂತ ಕೇಳಿದ್ಲು ಶ್ರಾವ್ಯ. ಬೇಕಂತಲೇ ಅಟ್ಯಾಕ್ ಮಾಡಿ ಹೀಗಿದ್ದೀನಿ ಅಂತ ತಿಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ಯಾ ಅಂತ ಕೋಪದಿಂದ ಕೇಳಿದ್ಲು. ಅವಳ ಪ್ರಶ್ನೆಗೆ ಮರು ಉತ್ತರ ಕೊಟ್ಲು ಆರಾಧ್ಯ. ಓ, ಹಾಗಿದ್ರೆ ತಿಳಿದು ಹೋಯ್ತಾ? ನಿಜವಾಗಿದ್ದರೆ ರನ್ನಿಂಗ್ ಕಾರ್ ಮುಂದೆ ತಳ್ಳಬೇಕಿತ್ತು, ನೇರವಾಗಿ ಮೇಲಕ್ಕೆ ಹೋಗ್ತಿದ್ದೆ ಅಂತ ಶ್ರಾವ್ಯ ಅನ್ನುತ್ತಲೇ ಆರಾಧ್ಯ ಅವಳ ಕಡೆ ಒಂದು ನೋಟ ಬೀರಿ ಕಿರಿಕಿರಿ ಮಾಡ್ಕೊಳ್ತಾ ತಲೆ ತಿರುಗಿಸ್ಕೊಂಡ್ಳು. ಆದರೆ ಶ್ರಾವ್ಯ ಆವೇಶ ತಣ್ಣಗಾಗಲಿಲ್ಲ. ಚಿಕ್ಕಂದಿನಿಂದ ನೀನು ನನಗೆ ಎಲ್ಲದರಲ್ಲೂ ಅಡ್ಡವಾಗೇ ಇದೆಯಾ, ಈಗ ಅಧಿರಾಜ್ ವರ್ಮ ವಿಷಯದಲ್ಲೂ ಅಷ್ಟೇ. ಹೇಗಾದರೂ ನಿನ್ನ ಅಡ್ಡ ತಪ್ಪಿಸಿ ಅಧಿರಾಜ್ ವರ್ಮನನ್ನು ದಕ್ಕಿಸ್ಕೊಳ್ತೀನಿ ಅನ್ನುತ್ತಾ ಆರಾಧ್ಯಳ ಹತ್ರ ಹೋಗಿ ಬೆರಳು ತೋರಿಸಿ ವಾರ್ನಿಂಗ್ ಕೊಟ್ಲು ಶ್ರಾವ್ಯ. ತಿಕ್ಲತನ ನೆತ್ತಿಗೇರಿದ ಆರಾಧ್ಯ ಶ್ರಾವ್ಯಳಿಗೆ ಒಂದು ಒದೆ ಒದ್ಲು. ಆ ಒದೆಗೆ ಶ್ರಾವ್ಯ ಹೋಗಿ ಡೋರ್ ಹತ್ರ ಬಿದ್ಲು. ಅದೇ ಕ್ಷಣದಲ್ಲಿ ಅಧಿರಾಜ್ ವರ್ಮ ಅಲ್ಲಿಗೆ ಬರೋದರಿಂದ ನಟನೆಯಲ್ಲಿ ಜೀವಿಸೋದಕ್ಕೆ ಶುರು ಮಾಡಿದ್ಲು ಶ್ರಾವ್ಯ. ನೋಡಿದ್ರ ಅಧಿರಾಜ್ ವರ್ಮ ಅವರೇ, ಆರಾಧ್ಯಳಿಗೆ ಪೆಟ್ಟು ಬಿದ್ದಿದೆ ಅಂತ ಹತ್ರ ಇದ್ದು ನೋಡ್ಕೊಳ್ತಾ ಇದ್ರೆ ನನಗೆ ಒದ್ಲು ಅನ್ನುತ್ತಾ ಅಳು ಶುರು ಮಾಡಿದ್ಲು ಶ್ರಾವ್ಯ. ಶ್ರಾವ್ಯ ಕಡೆ ರಫ್ ಆಗಿ ನೋಡಿದ ಅಧಿರಾಜ್ ವರ್ಮ ಆಕ್ಸಿಡೆಂಟ್ ಹೇಗೆ ನಡೀತು ಅಂತ ಆರಾಧ್ಯಳನ್ನು ವಿಚಾರಿಸ್ದ. ಆರಾಧ್ಯಳಿಗೆ ಅದೆಲ್ಲ ಅಧಿರಾಜ್ ವರ್ಮಗೆ ಹೇಳಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೆ ಮೌನವಾಗಿ ಉಳಿದ್ಬಿಟ್ಲು. ಆದರೆ ಅವಳು ಎಲ್ಲಿ ಹೇಳಿಬಿಡ್ತಾಳೋ ಅನ್ನೋ ಬೇಜಾರಿನಲ್ಲಿ ಸೀನ್ಗೆ ಎಂಟರಾದ ಶ್ರಾವ್ಯ, ರೋಡ್ ಮೇಲೆ ಓಡ್ತಿದ್ರೆ ಕಾರ್ ಗುದ್ದಿತು, ಟೈಮ್ ಕರ್ಕೊಂಡು ಬಂದಿದ್ದರಿಂದ ಸೇವ್ ಆಯಿತು ಅಂತ ಹೇಳಿದ್ಲು. ಆಕೆ ಮಾತುಗಳನ್ನ ಪಕ್ಕಕ್ಕಿಟ್ಟು ನಿಜ ಹೇಳು ಅನ್ನುವಂತೆ ಆರಾಧ್ಯಳ ಕಡೆ ನೋಡ್ದ ಅಧಿರಾಜ್ ವರ್ಮ. ಅವನ ಹತ್ರ ನಿಜ ಮುಚ್ಚಿಡಲು ಸಾಧ್ಯವಿಲ್ಲ ಅಂತ ತಿಳಿದ ಆರಾಧ್ಯ, ಶ್ರಾವ್ಯ ಸುಳ್ಳು ಹೇಳ್ತಿದ್ದಾಳೆ, ಅವಳಿಂದಲೇ ಬಿದ್ದೆ ಅಂತ ಅವಳ ಕಡೆ ಬೇಸರದಿಂದ ನೋಡಿದ್ಲು. ಇಲ್ಲ ಅಧಿರಾಜ್ ವರ್ಮ ಅವರೇ, ಬೇಕಿದ್ದರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ್ದು ಯಾರಂತ ಡಾಕ್ಟರ್ನ ಕೇಳಿ, ಯಾರದ್ದು ನಿಜವೋ ಯಾರದ್ದು ಸುಳ್ಳೋ ತಿಳಿದು ಹೋಗುತ್ತೆ. ಜೊತೆಗೆ ಹತ್ತಿರ ಇದ್ದು ನೋಡ್ಕೊಳ್ತಾ ಇದ್ದರೆ ನನ್ನನ್ನೇ ಹೊಡೆದ್ಲು, ಅದನ್ನು ನೀವು ಕೂಡ ನೋಡಿದಿರಿ. ಆದರೂ ಚಿಕ್ಕಂದಿನಿಂದ ಇದು ನನಗೆ ಮಾಮೂಲಿ. ಆರಾಧ್ಯದಿಂದ ನನಗೆ ಎಷ್ಟು ಹರ್ಟ್ ಮಾಡಿದ್ರು ಅವಳೆಂದರೆ ನನಗೆ ತುಂಬ ಪ್ರೀತಿ ಅಂತ ಕಣ್ಣೀರು ಹಾಕಿದ್ಲು ಶ್ರಾವ್ಯ. ನಾನು ಸುಳ್ಳು ಅಂದಿದ್ದು ನಾನು ನಿನ್ನನ್ನು ಹೊಡೆದಿದ್ದರೆ ಬಗ್ಗೆ ಅಲ್ಲ, ನೀನು ನಿನ್ನನ್ನು ರೋಡ್ ಮೇಲೆ ತಳ್ಳಿದ್ರ ಬಗ್ಗೆ ಅಂತ ಸೀರಿಯಸ್ ಆಗಿ ಹೇಳಿದ್ಲು ಆರಾಧ್ಯ. ಆ ಮಾತಿಗೆ ಆರಾಧ್ಯಳ ಕಡೆ ಚುರುಕಾಗಿ ನೋಡ್ತಾ ಅವಳ ಕೈಯನ್ನು ಮೆಲ್ಲಗೆ ಹಿಡ್ಕೊಂಡು, ನಿಜವಾಗಿಯೂ ಶ್ರಾವ್ಯಳನ್ನು ಹೊಡೆದಿದ್ಯಾ ಅಂತ ಅರೆನಂಬಿಕೆಯಿಂದ ಕೇಳಿದ ಅಧಿರಾಜ್ ವರ್ಮ. ಹೌದು ಅಂತ ಹಠದಿಂದ ಮರು ಉತ್ತರ ಕೊಟ್ಟಳು ಆರಾಧ್ಯ. ತಪ್ಪು ಮಾಡಿದೆ ಆರಾಧ್ಯ ಅಂದ ಅಧಿರಾಜ್ ವರ್ಮ. ಹೆದರ್ತಾ ಅವನ ಕಡೆ ನೋಡಿದ್ಲು ಆರಾಧ್ಯ. ಇಷ್ಟೊಂದು ಮೆಲ್ಲಗೆ ಉಳಿಯೋದು ನಿಜವಾಗಿಯೂ ತುಂಬ ದೊಡ್ಡ ತಪ್ಪು ಮಾಡಿದ್ಯಾ, ನಾವು ಒದ್ರೆ ಪ್ರಾಣ ಉಳಿಬಾರ್ದು ಅಂತ ಕಣ್ಣುಗಳಲ್ಲಿ ಕೋಪವನ್ನು ತೋರಿಸ್ತಾ ಹೇಳ್ದ ಅಧಿರಾಜ್ ವರ್ಮ. ಆ ಒಂದೇ ಮಾತಿಗೆ ಆರಾಧ್ಯಳ ಮುಖ ಅರಳು ಹೋಯಿತು. ಶ್ರಾವ್ಯ ದಡ್ಡ ಮುಖ ಮಾಡ್ಕೊಂಡು ನೋಡ್ತಾ ನಿಂತುಬಿಟ್ಲು. ಆರಾಧ್ಯ ಆಶ್ಚರ್ಯಪಡ್ತಾ, ನಿಮಗೆ ಕೋಪ ಬರಲಿಲ್ವಾ ಅಂತ ಅಧಿರಾಜ್ ವರ್ಮನನ್ನು ಕೇಳಿದ್ಲು. ಕೋಪ ಯಾಕೆ, ನಿಜಕ್ಕೂ ನೀನೇನು ತಪ್ಪು ಮಾಡಿದ್ಯಾ, ನಿನಗೆ ಹಾಗೆ ಮಾಡಿದವರಿಗೆ ಪನಿಷ್ಮೆಂಟ್ ಕೊಟ್ಟಿದ್ಯಾ ಅಷ್ಟೇ ತಾನೇ ಅಂದ ಅಧಿರಾಜ್ ವರ್ಮ. ಅಷ್ಟರವರೆಗೂ ಅಧಿರಾಜ್ ವರ್ಮ ತನ್ನ ಮಾತು ನಂಬಿದಾನೆ ಅಂತ ಅಂದ್ಕೊಂಡಿದ್ದ ಶ್ರಾವ್ಯ ಆಗಲೇ ಶಾಕ್ ಆಗೋದ್ಲು. ಅಯ್ಯೋ ಅಧಿರಾಜ್ ವರ್ಮ ಅವರೇ, ನಾನು ನಿಜವಾಗಿ ನಿಜ ಹೇಳ್ತಾ ಇದ್ದೀನಿ, ನೀವು ಅವಳ ಮಾತುಗಳ ಮಾಯೆಯಲ್ಲಿ ಬೀಳಬೇಡಿ ಅಂತ ಗಟ್ಟಿಯಾಗಿ ಕಿರ್ಚಿದ್ಲು ಶ್ರಾವ್ಯ. ಜಸ್ಟ್ ಶಟ್ ಅಪ್, ಕಣ್ಣಿನ ನೋಟದಲ್ಲೇ ಎದುರಿಗಿರೋರ ಹಿಸ್ಟ್ರಿ ಹೇಳಬಲ್ಲೆ, ನಿಜಕ್ಕೂ AVR ಅಂದರೆ ಏನು ಅಂದ್ಕೊಂಡಿದ್ಯಾ ಅಂತ ಗರ್ಜಿಸ್ದ ಅಧಿರಾಜ್ ವರ್ಮ. ಆದರೆ ಶ್ರಾವ್ಯ ಕಥೆಗಳನ್ನ ಹೇಳೋದನ್ನು ನಿಲ್ಲಿಸ್ತಿಲ್ಲ.
ಅದೆಲ್ಲ ಅಧಿರಾಜ್ ವರ್ಮ, ಅವಳು ನನ್ನ ಒದೆಯೋದನ್ನು ನೋಡಿ ಕೂಡ ನೀವು ಯಾಕೆ ಹಾಗೆ ಹೇಳ್ತಿದ್ದೀರಿ? ಆರಾಧ್ಯ ನೀವು ಅಂದ್ಕೊಳ್ತಿರುವಂತೆ ಇಲ್ಲ, ನಾನು ನಿಜ ಹೇಳ್ತಾ ಇದ್ದೀನಿ ಅಂತ ನಂಬಿಸೋ ಪ್ರಯತ್ನವನ್ನು ಮಾಡಿದ್ಲು. ಕಾಲ್ ಮೀ ಸರ್, ನಿಜಕ್ಕೂ ನನ್ನ ಹೆಸರು ಹಿಡಿದು ಕರೆಯೋ ಅರ್ಹತೆ ನಿನಗಿಲ್ಲ ಅಂತ ಹೇಳಿದ ಅಧಿರಾಜ್ ವರ್ಮ. ಆ ಮಾತುಗಳಿಗೆ ಶ್ರಾವ್ಯ ತಲೆ ತಗ್ಸಿ ಕ್ಷಮೆ ಕೇಳಲಾಗಿ, ಇಲ್ಲಿಗೆ ಬರತ್ಲೆ ಆರಾಧ್ಯಳೊಂದಿಗೆ ನೀನೇನು ಮಾತಾಡಿದೆ ಅಂತ ನೇರವಾಗಿ ಕೇಳ್ದ ಅಧಿರಾಜ್ ವರ್ಮ. ಅದು ಅದು ಅಂತ ಹೇಳಲು ತಡಬಡಾಯಿಸಿದ ಆರಾಧ್ಯಳ ಕಡೆ ಕೋಪದಿಂದ ನೋಡಿದ್ಲು ಶ್ರಾವ್ಯ. ಅವಳನ್ನ ನೀನೇನು ಸೇವ್ ಮಾಡಿ ಫೇವರ್ ಮಾಡಿದಂತೆ ಮಾತಾಡಿದೆ, ನಿಜ ತಾನೇ? ಅದಕ್ಕೆ ತನ್ನ ಉದ್ದೇಶ ಅದೆಲ್ಲ. ಇನ್ನೇನು ಮಾತಾಡಲು ಟ್ರೈ ಮಾಡಿದ ಶ್ರಾವ್ಯ ಅವಳ ಕಣ್ಣುಗಳಲ್ಲಿದ್ದ ತೀವ್ರತೆಗೆ ಬಾಯಿ ಮುಚ್ಚಿಕೊಂಡ್ಳು. ಆರಾಧ್ಯ ನನ್ನವಳು, ಅವಳ ಮೇಲೆ ಅಟ್ಯಾಕ್ ಮಾಡಿ ನೀನು ನನಗೂ ಶತ್ರು ಆದೆ. AVR ಜೊತೆ ಇಟ್ಕೊಂಡ್ರೆ ಏನಾಗತ್ತೆ ಅಂತ ನಿನಗೆ ಈಗಲೇ ತಿಳಿಯುತ್ತೆ ಅನ್ನುತ್ತಾ ಅವನ ಘಾಟ್ಗೆ ಸನ್ನೆ ಮಾಡಿದ ಅಧಿರಾಜ್ ವರ್ಮ. ತಕ್ಷಣ ಬಾಡಿಗಾರ್ಡ್ಸ್ ಬಂದು ಶ್ರಾವ್ಯಳನ್ನು ಇಬ್ಬರು ಎರಡು ಕಡೆ ಹಿಡ್ಕೊಂಡು ಹೊರಗಡೆ ಎಳ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡಿದ್ರು. ಆ ಇಬ್ಬರಿಂದ ಬಿಡಿಸ್ಕೊಳ್ಳಲು ಪ್ರಯತ್ನಿಸ್ತಾ, ಪ್ಲೀಸ್ ಅಧಿರಾಜ್ ವರ್ಮ, ನನ್ನ ಬಿಡೋದಕ್ಕೆ ಹೇಳಿ, ನನ್ನನ್ನು ನಂಬಿ ಅಂತ ಶ್ರಾವ್ಯ ಕಿರ್ಚ್ತಾ ಇದ್ರು. ಕೇಳಿಸ್ಕೊಳ್ಳದೆ ಹೊರಗಡೆ ಕರ್ಕೊಂಡು ಹೋಗಿ ಎರಡು ಕೆನ್ನೆಗೆ 20 ಬಾರಿ ಬಾರಿಸ್ಬಿಟ್ರು ಬಾಡಿಗಾರ್ಡ್ಸ್. ತಗಲ್ತಿರೋ ಒಂದೊಂದು ಕೆನ್ನೆ ಪೆಟ್ಟಿಗೆ ತಲೆ ಗಿರ್ರಂತ ತಿರುಗ್ತಿದ್ರೆ ಶ್ರಾವ್ಯ ಹಾಕ್ತಿದ್ದ ಕಿರ್ಚಾಟಕ್ಕೆ ಆ ವಾರ್ಡ್ಸ್ ಒಳಗೆಲ್ಲ ರೀಸೌಂಡ್ ಬಂತು. ಶ್ರಾವ್ಯಳನ್ನು ಕರ್ಕೊಂಡು ಹೋದ ನಂತರ ಭಯದಿಂದ ಇದು ಆರಾಧ್ಯಳನ್ನು ಎದೆಗೆ ಹತ್ತಿಕೊಂಡು, ಈಗ ಹೇಗಿದೆ ಅಂತ ಸಾಫ್ಟಾಗಿ ಕೇಳಿದ ಅಧಿರಾಜ್ ವರ್ಮ. ತಲೆಯೆಲ್ಲ ನೋವಾಗ್ತಿದೆ ಅಂತ ಮೆಲ್ಲಗೆ ಹೇಳಿದ್ಲು ಆರಾಧ್ಯ. ಆದರೆ ಅಧಿರಾಜ್ ವರ್ಮ ನೀಡಿದ ಆ ಭರವಸೆ ತನ್ನಲ್ಲಿ ತಿಳಿಯದ ಧೈರ್ಯವನ್ನು, ಪ್ರಶಾಂತತೆಯನ್ನು ಕೊಡ್ತು. ಕೆಲವು ವರ್ಷಗಳಿಂದ ಶ್ರಾವ್ಯನಿಂದ ಪಟ್ಟಿದ್ದ ಕಷ್ಟಗಳಿಗೆ ಸಲ್ಯೂಷನ್ ಸಿಕ್ಕಂತಾಯಿತು. ಅದೇ ಸಮಯದಲ್ಲಿ ಹೆಣ್ಮಗಳು ಅನ್ನೋ ಕರುಣೆ ಇಲ್ಲದ ಅಧಿರಾಜ್ ವರ್ಮನನ್ನು ನೋಡಿ ಒಂದೇ ಬಾರಿಗೆ ಎದುರು ಹೋದ್ಲು. ಆದರೆ ಶ್ರಾವ್ಯ ತನ್ನನ್ನು ಕೊಲ್ಲೋದಕ್ಕೆ ಟ್ರೈ ಮಾಡಿದ್ದ ನೆನಪಿಗೆ ಬರತ್ಲೆ ಆಕೆ ಮೇಲೆ ಕರುಣೆ ತೋರಿಸೋದು ಕೂಡ ಪಾಪ ಅಂತ ಅಂದುಕೊಂಡ್ಳು. ಮಾಡಿದ ತಪ್ಪಿಗೆ ಪನಿಷ್ಮೆಂಟ್ ಖಂಡಿತ. ಬಟ್ ಈ ವಿಷಯ ತಿಳಿದು ನಮ್ಮ ತಂದೆ ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಅಂತ ಅಂದ್ಕೊಂಡ್ಳು ಆರಾಧ್ಯ. ಇಷ್ಟರಲ್ಲಿ ಅವಳನ್ನು ಹಾಗೆ ನೋಡಿದ ಅಧಿರಾಜ್ ವರ್ಮ, ಇಷ್ಟೊಂದು ಸೀರಿಯಸ್ ಆಗಿ ಆಲೋಚಿಸಲು ಇಂದಿರೋ ಕಾರಣ ಏನು ಅಂತ ಕೇಳಿದ ಸ್ಮೂತ್ ವಾಯ್ಸ್ನಲ್ಲಿ. ಆರಾಧ್ಯ ಒಂದು ಬಾರಿ ಅಧಿರಾಜ್ ವರ್ಮ ಕಡೆ ನೋಡಿ, ಶ್ರಾವ್ಯಳಿಗೆ ಯಾಕೆ ಅಷ್ಟೊಂದು ದೊಡ್ಡ ಪನಿಷ್ಮೆಂಟನ್ನು ಕೊಟ್ರಿ ಅಂತ ಕೇಳಿದ್ಲು. ಆಕೆಗೆ ಆ ಶಿಕ್ಷೆ ಬೀಳಲೇಬೇಕಿತ್ತು ಅಂದ ಅಧಿರಾಜ್ ವರ್ಮನೊಂದಿಗೆ. ಅಷ್ಟೊಂದು ಹೊಡೆದ್ರೆ ಸತ್ತು ಹೋಗ್ತಾಳೇನೋ ಅಂತ ತನ್ನ ಸಂದೇಹವನ್ನು ವ್ಯಕ್ತಪಡಿಸಿದ್ಲು ಆರಾಧ್ಯ. ಹೊಡೆದದ್ದು ಅವರು ತಾನೇ, ಏನೂ ಆಗಲ್ಲ ಬಿಡು, ನಾನು ಹೊಡೆದ್ರೆ ಒಂದೇ ಏಟಿಗೆ ಸಾಯ್ತಾಳೆ, ಅದಕ್ಕೆ ಬಿಟ್ಟುಬಿಟ್ಟೆ. ಆ್ಯಂಡ್ ಅವಳನ್ನ ಟಚ್ ಮಾಡೋದು ಕೂಡ ನನಗಿಷ್ಟ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ ಅಧಿರಾಜ್ ವರ್ಮ. ನಿಜವೇ, ನಿಮ್ಮ ಐರನ್ ಹ್ಯಾಂಡ್ ಬಗ್ಗೆ ನನಗೆ ಗೊತ್ತು ತಾನೇ ಅಂತ ಒಳಗೊಳಗೆ ಗೊಣಕ್ಕೊಂಡು, ಅವಳು ಗಾಯಗೊಳಿಸಿದ್ದು ನನ್ನನ್ನು ತಾನೇ, ನೀವ್ಯಾಕೆ ಶಿಕ್ಷಿಸಿದ್ರಿ ಅಂತ ಕೇಳಿದ್ಲು. ಯು ಆರ್ ಮೈ ವೈಫ್, ನಿನ್ನ ಶಿಕ್ಷಿಸೋ ಅವಕಾಶ ನನಗೆ ಮಾತ್ರ ಇರುತ್ತೆ. ಹಾಗೆ ಯಾರಾದರೂ ಶಿಕ್ಷಿಸಬೇಕು ಅಂದ್ಕೊಂಡ್ರೆ ನನ್ನ ಹತ್ರದಿಂದ ಪರ್ಮಿಷನ್ ತಗೊಳ್ಬೇಕು. ಆ ಎರಡು ಆಕೆ ಮಾಡಲಿಲ್ಲ, ಅದಕ್ಕೆ ಪನಿಷ್ಮೆಂಟ್ ತಪ್ಪಲ್ಲ ಅಂತ ಸೀರಿಯಸ್ ಆಗಿ ಹೇಳಿದ ಅಧಿರಾಜ್ ವರ್ಮ. ಅನಾವಶ್ಯಕವಾಗಿ ಇವನ ಬಗ್ಗೆ ಒಳ್ಳೆಯದಾಗಿ ಅಂದ್ಕೊಂಡ್ಬಿಟ್ಟೆ. ಇವನಿಗಿಂತ ಭಯಂಕರವಾದ ಸ್ಯಾಟಿಸ್ಟ್ ಎಲ್ಲೂ ಇರಲ್ಲ. ನನ್ನನ್ನು ಹೊಡೆಯೋದಕ್ಕೂ ಇವನ ಪರ್ಮಿಷನ್ ತಗೊಳ್ಬೇಕಾ? ಎಲ್ಲ ನನ್ನ ಕರ್ಮ. 10 ನಿಮಿಷ ಕೂಡ ಪೀಸ್ಫುಲ್ ಆಗಿರೋದಕ್ಕೆ ಬಿಡಲ್ಲ ಸ್ಯಾಟಿಸ್ಟ್ ಅಂತ ಮನಸ್ಸಿನಲ್ಲಿ ಬೈದ್ಕೊಳ್ಳು ಆರಾಧ್ಯ. ಬೈದ್ಕೊಂಡಿದ್ದು ಸಾಕು, ಆದರೆ ಟ್ಯಾಬ್ಲೆಟ್ ತಗೋ ಅನ್ನುತ್ತಾ ಅವುಗಳನ್ನ ಅವಳ ಕೈಗೆ ನೀಡಿದ ಅಧಿರಾಜ್ ವರ್ಮ. ಆ ಟ್ಯಾಬ್ಲೆಟ್ಸನ್ನ ಹಾಕೊಂಡ ಕೊಂಚ ಸಮಯಕ್ಕೆ ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ಹಾಗೆ ಸಬ್ಸ್ಕ್ರೈಬ್ ಮಾಡಿ.